ನನಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿರೋದು. ತುಂಬ ಜನ ನನಗೆ ಮೆಸೇಜ್ ಮಾಡಿಬಿಟ್ಟು, ಶಿಲ್ಪ ಏನಿದು ತುಂಬ ದಪ್ಪ ಆಗ್ಬಿಟ್ಟಿದ್ಯಾ, ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ, ಯಾಕೆ, ಏನು ರೀಸನು? ಏನು ರೀಸನ್ ಇಲ್ಲ. ನೀವು ಅರ್ಥ ಮಾಡ್ಕೊಬೇಕು, ಒಂದು ವುಮೆನ್ನು ಒಂದು ಮಗುಗೆ ಜನ್ಮ ಕೊಟ್ಟಿದ್ದಾಳೆ ಅಂತಂದರೆ ಅವಳ ಬಾಡಿ ಎಷ್ಟು ಗೋತ್ರು ಆಗಿದೆ ಅಂತ ಅವಳಿಗೆ ಮಾತ್ರ ಗೊತ್ತು. ಆ್ಯಂಡ್ ಬಿಫೋರ್ ಮ್ಯಾರೇಜ್ ಏನಾದರೂ ದಪ್ಪ ಆಗಿಬಿಟ್ರೆ ಎಲ್ಲರೂ ಕೇಳ್ತಾರೆ, ಓ ಇವಳು ಏನೋ ಬೇರೆ ಏನೋ ಮಾಡ್ತಾ ಇದ್ದಾಳೆ ಅದಕ್ಕೆ ಇಷ್ಟು ದಪ್ಪ ಆಗಿದ್ದಾಳೆ. ಜಸ್ಟ್ ಥಿಂಕ್ ಮಾಡಿ, ನಾರ್ಮಲ್ ವೇನಲ್ಲಿ ಅಥವಾ ಪಾಸಿಟಿವ್ ವೇನಲ್ಲಿ ಮೇ ಬಿ ಅವಳಿಗೆ PCOD ಪ್ರಾಬ್ಲಮ್ ಇರುತ್ತೆ, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಮೇ ಬಿ ಸಮ್ ಅದರ್ ರೀಸನ್ಸ್. ಅದೇ ಮದುವೆ ಆದರೆ ಅದೊಂಥರ ಮಾತಾಡ್ತಾರೆ, ಓ ಇವಳು ಏನೋ ತುಂಬ ಮಾಡ್ತಾ ಇದ್ದಾಳೆ ಅನಿಸುತ್ತೆ ಅದಕ್ಕೆ ಇಷ್ಟೊಂದು ದಪ್ಪ ಆಗಿಬಿಡ್ತಾಳೆ. ನೀವು ಯೋಚನೆ ಮಾಡಬೇಕು, ಮದುವೆ ಆದಮೇಲೆ ದಪ್ಪ ಆಗಿದ್ದಾಳೆ ಅಂತಂದರೆ ಅದು ಇಟ್ಸ್ ಗಂಡನಿಂದ ಪ್ರೀತಿ ಸಿಗ್ತಾ ಇರೋದ್ರಿಂದ, ಲೈಕ್ ಎಲ್ಲ ಥರನೂ ಮೇ ಬಿ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಎಲ್ಲ ಥರನೂ ಆ ಪ್ರೀತಿ ಸಿಗ್ತಾ ಇರೋದ್ರಿಂದ ಆ ಖುಷಿಗೆ ದಪ್ಪ ಆಗ್ತಾಳೆ ಅಷ್ಟೇ. ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಒಂದು ಬಾಡಿ ಚೇಂಜಸ್ ಆಗುತ್ತೆ, ಸೊ ಆ ರೀಸನ್ಗೂ ಆವಾಗ ದಪ್ಪ ಆಗ್ತಾಳೆ. ಅದನ್ನು ಯೋಚನೆ ಮಾಡಬೇಕು. ಬಿಕಾಸ್ ನಾವೊಂದು ಜೀವಕ್ಕೆ ಜೀವ ಕೊಡ್ತಾ ಇದ್ದೀವಿ ಅಂತಂದರೆ ಅದು ಚಿಕ್ಕ ವಿಷಯನೇ ಅಲ್ಲ. ತುಂಬ ಜನ ಕೂತ್ಕೊಂಡು ಈಸಿಯಾಗಿ ಮಾತಾಡ್ತಾರೆ, ಓ ಅವಳೇನು ದಪ್ಪ ಆಗಿಬಿಡ್ತಾಳೆ, ಇವಳೇನು ದಪ್ಪ ಆಗಿಬಿಡ್ತಾಳೆ, ಅವಳಿಗೇನು ಅಂತ. ಬಟ್ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನನಗೆ ಅದು ಗೊತ್ತಾಗಿದ್ದು, ಒಂದು ವುಮೆನ್ನು ಎಷ್ಟು ಗೋತ್ರು ಆಗಿ ಒಂದು ಜೀವಕ್ಕೆ ಜೀವ ಕೊಟ್ಟಿದ್ದಾಳೆ ಅಂತ. ಬಿಕಾಸ್ ಐ ಆಮ್ ಅ ಮದರ್ ಆಫ್ 2 kids. ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಐ ಆಮ್ ಅ ಮದರ್. ಅದು ನಾನು ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡಬೇಕನ್ನೋದಿಲ್ಲ. ನನ್ನ ಬಾಡಿನ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದೇ ಥರ ನನ್ನ ಹಸ್ಬೆಂಡ್ ನನ್ನ ಸಪೋರ್ಟ್ ಮಾಡ್ತಾರೆ. ಸೊ ಆ ರೀಸನ್ಗೆ ಐ ಆಮ್ ವೆರಿ 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 ಹ್ಯಾಪಿ. ನಾನು ಯಾವತ್ತೂ ನಾನು ಯಾಕೆ ಹಿಂಗೆ ದಪ್ಪ ಆಗಿಬಿಟ್ಟಿದ್ದೀನಿ, ಸಣ್ಣ ಆಗಿಬಿಟ್ಟಿದ್ದೀನಿ ಅಂತೆಲ್ಲ ನಾನು ಚಿಂತೆನೇ ಮಾಡಲ್ಲ. ಸೊ ಯಾರ್ಯಾರೆಲ್ಲ ಕೂತ್ಕೊಂಡು ಕಮೆಂಟ್ ಮಾಡ್ತೀರಾ ಗೊತ್ತಾ, ನೀನು ಯಾಕೆ ಇಷ್ಟು ದಪ್ಪ ಆಗಿಬಿಟ್ಟಿದ್ಯಾ, ಓ ನೀನು ಯಾಕೆ ಹಂಗಾಗ್ಬಿಟ್ಟಿದ್ಯಾ, ನೀನು ಯಾಕೆ ಹಿಂಗೆ, ಪ್ಲೀಸ್ ಸ್ಟಾಪ್ ಡೂಯಿಂಗ್ ದಟ್ ಆಯಿತಾ. ಏನಾದರೂ ಒಂದು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಅವ್ರು ಏನು ಗೋತ್ರು ಆಗ್ತಿದ್ದಾರೆ ಅಂತ ಅದನ್ನು ಯೋಚನೆ ಮಾಡಿ. ಅದಕ್ಕೆ ಮುಂಚೆ ಏನೇನೋ ಕಮೆಂಟ್ ಪಾಸ್ ಮಾಡೋದು ಅಷ್ಟು ಈಸಿ ಎಲ್ಲರಿಗೂ. ವುಮೆನ್ ಏನೇನು ಗೋತ್ರು ಆಗಿರ್ತಾಳೆ ಅದು ಅವಳಿಗೆ ಮಾತ್ರ ಗೊತ್ತು. ಒಬ್ರನ್ನ ಅಷ್ಟು ಈಸಿಯಾಗಿ ಜಡ್ಜ್ ಮಾಡಬೇಡಿ ಪ್ಲೀಸ್. ಬಿಕಾಸ್ ಇದು ನನಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿದೆ. ಆ ರೀಸನ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಮೇ ಬಿ ನಂಗೆ ಗೊತ್ತಿಲ್ಲ ಇದು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು, ಐ ಡೋಂಟ್ ನೋ. ಬಟ್ ನನಗಿದು ಮಾಡಬೇಕು ಅಂತ ಅನ್ನಿಸ್ತು. ಪ್ಲೀಸ್ ರೆಸ್ಪೆಕ್ಟ್ ವುಮೆನ್. ಅವಳ ಬಾಡಿಗೆ ರೆಸ್ಪೆಕ್ಟ್ ಕೊಡಿ. ಆ್ಯಂಡ್ ಅವಳು ಏನಿಗೆ ದಪ್ಪ ಆಗಿದ್ದಾಳೋ ಆಗಿಲ್ವೋ ಅದೆಲ್ಲ ನಿಮ್ಗೆ ಯಾರಿಗೂ ಬೇಡ. ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಪ್ಲೀಸ್